ಸೊ ಈ ಸ್ಟಾಕ್ ಮಾರ್ಕೆಟ್ ನಲ್ಲಿ ಈ ಸ್ಟಾಕ್ ಪ್ರೈಸ್ ಹೇಗೆ ಮೇಲೆ ಕೆಳಗಡೆ ಹೋಗೋ ಡೌಟ್ ನಿಮ್ಗೂ ಇದೆಯಾ? ಬನ್ನಿ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಈ ಸ್ಟಾಕ್ ಪ್ರೈಸಸ್ ಮೇಲೆ ಕೆಳಗಡೆ ಹೋಗೋದು ಈ ಡಿಮ್ಯಾಂಡ್ ಅಂಡ್ ಸಪ್ಲೈ ಅನ್ನೋ ಕಾನ್ಸೆಪ್ಟ್ ಇಂದ. ಸೊ ಈ ಡಿಮ್ಯಾಂಡ್ ಅಂಡ್ ಸಪ್ಲೈ ಅರ್ಥ ಮಾಡ್ಕೊಳ್ಳೋಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ಡೆಸರ್ಟ್ ಅಲ್ಲಿ ಇದ್ದೀರಾ ಅನ್ಕೊಳ್ಳಿ, ಅಲ್ಲಿ ನಿಮ್ಗೆ ಗೊತ್ತು ನೀರು ಕಮ್ಮಿ ಇರುತ್ತೆ, ಅಂದ್ರೆ ನೀರಿನ ಸಪ್ಲೈ ತುಂಬಾ ಕಡಿಮೆ ಇರುತ್ತೆ. ಸೊ ಎಲ್ಲರಿಗೂ ಅಲ್ಲಿ ನೀರ್ ಬೇಕು, ತುಂಬಾ ಡಿಮ್ಯಾಂಡ್ ಇದೆ ನೀರ್ಗೋಸ್ಕರ. ಸೊ ಅಲ್ಲಿ ಹೋಗ್ಬಿಟ್ಟು ನಾನು ಒಂದು ಬಾಟ್ಲು ನೀರ್ನ 100 ರೂಪಾಯಿಗೆ ಇಲ್ಲ 500 ರೂಪಾಯಿ ಕೊಟ್ರು ಜನ ತಗೊಳಕ್ ರೆಡಿ ಇರ್ತಾರೆ, ಯಾಕಂದ್ರೆ ತುಂಬಾ ಡಿಮ್ಯಾಂಡ್ ಇದೆ, ಕೊಡೋರಿಲ್ಲ, ಸಪ್ಲೈ ಕಮ್ಮಿ. ಅದೇ ಬಾಟಲ್ ನ ನಾವ್ ಯಾವ್ದಾದ್ರು ಸಮುದ್ರ ಇರೋ ಕಡೆ ಜಾಗಕ್ಕೆ ಹೋಗ್ಬಿಟ್ಟು ನಾನು ನೀರ್ ಬಾಟಲ್ ನ 100 ರೂಪಾಯಿ 200 ರೂಪಾಯಿಗೆ ಮಾರ್ತೀನಿ ಅಂದ್ರೆ ಅದು ಹೋಗಲ್ಲ, ಜನ ಬೇಕಂದ್ರೆ 10 ರೂಪಾಯಿಗೆ ತಗೊಬಹುದು, ಅದು ಕಮ್ಮಿ ಜನ, ಯಾಕಂದ್ರೆ ಅಲ್ಲಿ ನೀರಿನ ಸಪ್ಲೈ ತುಂಬಾ ಜಾಸ್ತಿ ಇದೆ. ಸೊ ಅದೇ ತರ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ, ಒಂದು ಸ್ಟಾಕ್ ನ ಸಪ್ಲೈ ತುಂಬಾ ಕಮ್ಮಿ ಇದ್ರೆ, ನೀರ್ ತರ ಸ್ಟಾಕ್ ಸಪ್ಲೈನು ಕಮ್ಮಿ ಇದ್ರೆ ಏನಾಗುತ್ತೆ, ಯಾರು ಮಾರಕ್ಕೆ ರೆಡಿ ಇಲ್ಲ, ಆದ್ರೆ ಬೈ ಮಾಡಕ್ ತುಂಬಾ ಜನ ಇದ್ದಾರೆ. ಸೊ ತುಂಬಾ ಡಿಮ್ಯಾಂಡ್ ಕ್ರಿಯೇಟ್ ಆಗ್ಬಿಟ್ಟಿದೆ ಈ ಸ್ಟಾಕ್ ಗೆ. ಸೊ ಈ ಸೆಲ್ಲರ್ಸ್ ಎಷ್ಟು ರೇಟ್ ಬೇಕಾದ್ರೂ ಮಾರ್ಬೋದು ಹೈಯರ್ ಪ್ರೈಸ್ ಅಲ್ಲಿ. ಸೊ ಅವಾಗ್ಲೇ ಆಟೋಮೆಟಿಕ್ಲಿ ಏನಾಗುತ್ತೆ, ಈ ಸ್ಟಾಕ್ ಪ್ರೈಸ್ ಮೇಲ್ ಹೋಗುತ್ತೆ. ಅದೇ ತರ ಯಾವ್ದಾದ್ರು ಸ್ಟಾಕ್ ನ ತುಂಬಾ ಜನ ಮಾರಕ್ ರೆಡಿ ಇದ್ದಾರೆ, ಅಂದ್ರೆ ಸೆಲ್ ಮಾಡಕ್ಕೆ ತುಂಬಾ ಸಪ್ಲೈ ಇದೆ, ತುಂಬಾ ಮಾರ್ತಾ ಇದಾರೆ ಈ ಸ್ಟಾಕ್ ನ, ಆದ್ರೆ ತಗೊಳ್ಳೋರೇ ಇಲ್ಲ, ಅಂದ್ರೆ ಈ ಬೈ ಮಾಡೋರು ತುಂಬಾ ಕಮ್ಮಿ ಜನ. ಸೊ ಡಿಮ್ಯಾಂಡೇ ಇಲ್ಲ, ಯಾರು ಬೈ ಮಾಡಕ್ ರೆಡಿ ಇಲ್ಲ, ಈ ಸ್ಟಾಕ್ ಗೆ ಡಿಮ್ಯಾಂಡೇ ಇಲ್ಲ, ಈ ಸ್ಟಾಕ್ ಗೆ ಯಾರು ಬೈ ಮಾಡ್ತಿಲ್ಲ. ಸೊ ಈ ಸೆಲ್ಲರ್ಸ್ ಹೆಂಗಾದ್ರೂ ಎಸ್ಕೇಪ್ ಆಗ್ಬೇಕಲ್ಲ ಅಂತ ಕಮ್ಮಿ ರೇಟ್ ಗಂತೂ ಮಾರ್ಕೊಂಡು ಹೋಗ್ಬಿಡ್ತಾರೆ. ಸೊ ಆ ಕಾರಣದಿಂದ ಸ್ಟಾಕ್ ಪ್ರೈಸ್ ಡೌನ್ ಆಗುತ್ತೆ. ಜಸ್ಟ್ ಲೈಕ್ ವಾಟರ್ ಬಾಟಲ್ ಪ್ರೈಸ್ ಹೆಂಗೆ ಮೇಲೆ ಕೆಳಗಡೆ ಹೋಗುತ್ತೋ, ಸ್ಟಾಕ್ ಪ್ರೈಸ್ ಈ ಡಿಮ್ಯಾಂಡ್ ಸಪ್ಲೈ ಪ್ರಕಾರ ಅಪ್ ಡೌನ್ ಆಗ್ತಾನೆ ಇರುತ್ತೆ.